ಈಗ ನಮ್ಮ ಜೊತೆಗೆ ದೇವರಾಜೇಗೌಡ್ರೆ ಫೋನ್ ಸಂಪರ್ಕದಲ್ಲಿ. ಗೌಡ್ರೆ ನಮಸ್ಕಾರ. ನಮಸ್ಕಾರ ನಮಸ್ಕಾರ, ಹೇಳಿ ಸರ್. ನೀವು ಮೊನ್ನೆ ಮಾತನಾಡ್ತಾ ಹೇಳಿದ್ರಿ ಇದನ್ನ ಬ್ಲ್ಯಾಕ್ ಮೇಲ್ಗೋಸ್ಕರ ಯೂಸ್ ಮಾಡಿದ್ದ ಕಾರ್ತಿಕ್ ಗೌಡ ಅಂತ. ಈಗ ಒಂದಿಷ್ಟು ಸ್ಕ್ರೀನ್ ಶಾಟ್ ಅನ್ನು ನೋಡ್ತಾ ಇದೀವಿ. ನೀವು ಹೇಳಿದ್ದಕ್ಕೆ ಪೂರಕವಾಗಿ ಆ ಸ್ಕ್ರೀನ್ ಶಾಟ್ ಇದೆ ಸರ್. ನಾನು ಟಿವಿ ನೋಡಿಲ್ಲ, ಆದ್ರೂ ಒಂದು ಹೇಳ್ತೀನಿ, ಸತ್ಯ ಘಟನೆ ಏನ್ ನಡೆದಿದೆಯೋ ಅದನ್ನ ನಾನು ಜನತೆ ಮುಂದೆ ತಂದು ಇಟ್ಟಿದ್ದೀನಿ ಸರ್. ನನ್ನಲ್ಲಿ ನಾನು ಯಾವ್ದು ಕಟ್ಟುಕತೆ ಇಲ್ಲ ಅಲ್ಲಿ. ಈ ಸ್ಟೋರಿ ಏನಿದು, ಯಾವ ತರ ಕ್ರಿಯೇಟ್ ಆಯ್ತಿದೋ, ಇವನು ಕಾರ್ತಿಕ್ ಯಾರು, ಕೇವಲ 13 ಕುಂಟೆ ಜಮೀನ್ ಇದ್ದಂತ ವ್ಯಕ್ತಿ ಇವತ್ತು 20 ಕೋಟಿ ಒಡೆಯ ಹೆಂಗಾದ ಇವನು, ಆಮೇಲೆ ಪ್ರಜ್ವಲ್ ರೇವಣ್ಣನ ಹೆಂಗ್ ದಾರಿ ತಪ್ಪಿಸ್ತಾ ಇವನು, ಎಲ್ಲ ಎಳೆಯಾಗಿ ನಾವು ಮಾಹಿತಿ ತಗೊಂಡಿದ್ದೀನಿ ಸರ್ ನನ್ನಲ್ಲಿ. ಇವನು ತನ್ನ ಪ್ರಜ್ವಲ್ ರೇವಣ್ಣ ಸ್ಟೇ ತಗೊಳ್ಳೋಕೆ ಕಾರಣ ಏನು ಅಂತ ಅಂದ್ರೆ, ಇವನು ಮೊಬೈಲ್ ಇಂದ ವಿಡಿಯೋನ ಅವ್ರಿಗೆ ಕಳಿಸ್ತಾನೆ. ಇವನಲ್ಲಿ ನನಗೆ ಸತ್ಯ ಹೇಳಿದೆ, ನಾನು ಒಬ್ಬ ನನಗೆ ವಕೀಲರ ಹತ್ರ ನೀವು ಸತ್ಯ ಹೇಳ್ಬೇಕು, ಡಾಕ್ಟರ್ ಹತ್ರ ಲಾಯರ್ ಹತ್ರ ಸತ್ಯ ಹೇಳಿಲ್ಲ ಅಂತಂದ್ರೆ, ಡಾಕ್ಟರ್ ಹತ್ರ ಸತ್ಯ ಹೇಳಿದ್ರು ಸತ್ತೋಯ್ತಾರೆ, ಲಾಯರ್ಗಳ ಹತ್ರ ಸತ್ಯ ಹೇಳಿದ್ರು ಜೈಲ್ಗೆ ಹೋಯ್ತೀಯ ಅಂತ ಹೇಳಿದೆ ನಾನು ನೇರವಾಗಿ ಹೇಳಿದೆ ನಾನು. ಆಗ ಅವನು ಸತ್ಯ ಹೇಳ್ದ ಅಲ್ಲಿ, ಹೌದಣ್ಣ ನಾನು ನನ್ನ ಮೊಬೈಲ್ ಇಂದ ಅವನಿಗೆ ನಾನು ಒಂದು ವಿಡಿಯೋ ಕಳಿಸ್ತೇನೆ ನಾನಲ್ಲಿ, ಇನ್ನೇನಾದ್ರು ನೀನು ನನ್ನ ಆಸ್ತಿನ ನಾನು ದುಡ್ಡು ಕೊಡ್ಬೇಕಾದ್ರು ವಾಪಸ್ ಕೊಡ್ಲಿಲ್ಲ ಅಂತ ನಾನು ಇದನ್ನ ವೈರಲ್ ಮಾಡ್ತೀನಿ ಅಂತ ಹೇಳಿದೆ ನನ್ನಲ್ಲಿ. ಅದಕ್ಕೆ ಎದ್ರಿಕೊಂಡು ಅವ್ನ ಮಗ ಏನ್ ಮಾಡ್ದ, ಹೋಗ್ಬಿಟ್ಟಲ್ಲಿ ಕೋರ್ಟ್ ಸ್ಟೇ ತಗೊಂಬಂದ ಕಾರಣ ಅಂತೇಳಿ ಅವಾಗಲೇ ಸ್ಟೇ ಕಾಪಿ ತಂದು ನನ್ನ ಕೈ ಕೊಟ್ಟದ್ದವನು. ಸೊ ಆಗ ನಾನು ಏನ್ ಹೇಳಿದೆ ನಾನಲ್ಲಿ, ಅಷ್ಟೇ ವಿಡಿಯೋ ಎಲ್ಲ ನೋಡಿದಾಗಲ್ಲಿ ಯಾವುದೇ ಕಾರಣಕ್ಕೂ ಈ ವಿಡಿಯೋ ಪ್ರಕಾರ ನೀನು ಅಬ್ಜೆಕ್ಷನ್ ಹಾಕಕ್ಕೆ ಆಗಲ್ಲ. ಕಾರಣ ಯಾಕೆ ಅಂತಾನೆ, ಈ ವಿಡಿಯೋಗಳಲ್ಲಿ ಎಲ್ಲೂ ಕೂಡ ನೀನು ಇಲ್ಲ. ಮತ್ತೆ ಎರಡನೇದಾಗಿ ಇದರಲ್ಲಿ ಸಂತ್ರಸ್ತ ಮೇಲೆ ಅನ್ಯಾಯ ಆಗಿರೋದು ಹೆಣ್ಣು ಮಕ್ಕಳಿಗೆ. ಹಾಗಾಗಿ ಅದರಲ್ಲಿ ಇರೋಂಥ ವಿಡಿಯೋದಲ್ಲಿರುವಂತ ಹೆಣ್ಣು ಮಕ್ಳುಗಳು ಬಂದು ಸಾಕ್ಷ್ಯಗಳನ್ನ ಕೋರ್ಟಲ್ಲಿ ಕೊಟ್ಟರೆ ಮಾತ್ರ ಅವನಿಗೆ ಅಪರಾಧಿ ಅಂತ, ಆರೋಪಿ ಅಂತ ಯಾರು ಹೇಳ್ತಿದ್ರೆ ಅವ್ರಿಗೆ ಶಿಕ್ಷೆ ಆಗ್ತಾರೆ. ಆದ್ರೆ ಇನ್ನೊಂದೇನು ಅಂತಾನೆ, ಘೋರ ಸತ್ಯ ಏನು ಅಂತಂದ್ರೆ, ಆ ವಿಡಿಯೋದಲ್ಲಿ ಎಲ್ಲೂ ಕೂಡ ಪ್ರಜ್ವಲ್ ರೇವಣ್ಣನ ಮುಖ ಇಲ್ಲ, ಪ್ರಜ್ವಲ್ ರೇವಣ್ಣ ಕಾಣಲ್ಲ. ಹೌದು, ಅವನೇ ಪ್ರಜ್ವಲ್ ರೇವಣ್ಣ ಅಂತ ಹೇಳೋದಕ್ಕೆ ಎಲ್ಲಿದೆ ನಮ್ಮ ಹತ್ರ ಸಾಕ್ಷ್ಯಾಧಾರಗಳಲ್ಲಿ. ಹಾಗಾಗಿ ನಾವು ಕೋರ್ಟ್ ಹತ್ರ ಮಾಡಕ್ಕಾಗಲ್ಲ. ಅಲ್ಲಿ ನೀನು ಎಲ್ಲಿಂದ ಪೆನ್ ಡ್ರೈವ್ ನ ಈ ವಿಡಿಯೋ ಡೌನ್ಲೋಡ್ ಮಾಡದೆ ಹೇಳು ಅಂತ ಅಂದೆ. ಆಗ ನಾ ಅದೆಲ್ಲ ಕೊಡ್ತೀನಿ ಅಂತ ಅಂದ. ಆಮೇಲೆ ಅವ್ನ ಮೊಬೈಲ್ ಇಂದ ಹೆಂಗ್ ತೆಗದ, ಯಾವ ತರ ತೆಗದ, ಯಾಕೆಂದ್ರೆ ತೀರಾ ನಾವು ಎಂಕ್ವೈರಿ ಮಾಡಕ್ ಹೋದ್ರೆ ಕೇಸ್ ನಮ್ಮ ಹತ್ರ ಬರೋದೇ ಇಲ್ಲ ಲಾಯರ್ ಹತ್ರ. ಹಾಗಾಗಿ ನಾನು ಅವನ ಪೆನ್ ಡ್ರೈವ್ ಅನ್ನ ನಾನು ತಗೊಬಂದಾಗ ನಾನಲ್ಲಿ ಕೆಲವು ಚಿತ್ರ ನೋಡಿದ ತಕ್ಷಣ ನಾನೇನ್ ಮಾಡಿದೆ ಅಂದ್ರೆ, ಆ ಪೆನ್ ಡ್ರೈವ್ ನ ಒಂದು ಕವರ್ಗೆ ಹಾಕಿ ಅಲ್ಲಿ ಅದನ್ನ ಪ್ಲಾಸ್ಟಿಕ್ ಅಲ್ಲಿ ಶೀಲ್ಡ್ ಮಾಡಿ, ಆ ಕವರ್ ಮೇಲೆ ಯಾರು ಓಪನ್ ಮಾಡ್ದಂಗೆ ಅವ್ನ ಮೇಲೆ ಸೈನ್ ಮಾಡ್ತಿದ್ದೀನಿ ನಾನು. ಅವ್ನು ಹೇಳ್ತಾನಲ್ಲ, ದೇವರಾಜೇಗೌಡರು ಪೆನ್ ಡ್ರೈವ್ ಅನ್ನು ಬಿಟ್ರು ಅಂತ ಹೇಳ್ತಾನಲ್ಲ, ನಾನು ಕೋರ್ಟ್ಗೆ ಅವ್ನು ಏನು ಪೆನ್ ಡ್ರೈವ್ ನನಗೆ ಕೊಟ್ಟ ಅಲ್ಲಿ, ಆ ಕೊಟ್ಟ ತಕ್ಷಣ ಅವನ ಕೈಯಲ್ಲೇ ನಾನು ಸೀಲ್ಡ್ ಮಾಡ್ತಿ, ಅಂದ್ರೆ ಫುಲ್ ಪ್ಯಾಕ್ ಮಾಡಿ ಅಲ್ಲಿ ಆ ಪ್ಯಾಕ್ ಓಪನ್ ಮಾಡ್ದಂಗೆ ಅದ್ರ ಮೇಲೆ ನಾನು ಸೀಲ್ ಅವನ ಕೈಲಿ ಸೈನ್ ಹಾಕ್ತಿದ್ದೀನಿ ನಾನು. ಹಾಗಾಗಿ ಅವನು ಇದನ್ನ ಪೆನ್ ಡ್ರೈವ್ ನ ಯೂಸ್ ಮಾಡ್ರಿ ಅಂತ ಹೇಳಕ್ ಸಾಧ್ಯನೇ ಇಲ್ಲ. ಅದು ಯಾಕೆಂದ್ರೆ ಆ ಪೆನ್ ಡ್ರೈವ್ ಅಲ್ಲಿ ಅವತ್ತು ಲಾಕ್ ಆಗಿದ್ದು ಜಡ್ಜ್ ಮುಂದೆನೇ ಓಪನ್ ಆಗಿರೋದು. ನಾನು ಸಾರಿ ಹೇಳ್ತೀನಿ, ನಾನು ಆ ಪೆನ್ ಡ್ರೈವ್ ಯಾರಿಗೂ ಕೊಡಕ್ಕಾಗಲ್ಲ, ಯಾರು ನೋಡಕ್ ಆಗಿಲ್ಲ ಅಂತ ಕಾರಣ ಏನು ಅಂತಂದ್ರೆ, ಈ ಪೆನ್ ಡ್ರೈವ್ ಕೋರ್ಟ್ಗೆ ಹೋಗ್ಬೇಕಾಗಿರೋದು ವೆರಿ ಕಾನ್ಫಿಡೆನ್ಷಿಯಲ್ ಇರೋದ್ರಿಂದ ಅಲ್ಲಿ ಇದನ್ನ ನಾವು ಈ ತರ ಮಾಡಿದ್ದೆ ಅಲ್ಲಿ. ಅಂದ್ರೆ ಗೌಡ್ರೆ, ನಿಮ್ಮ ಬಳಿಗೆ ಆತ ತೆಗೆದುಕೊಂಡು ಬಂದಂತ ಪೆನ್ ಡ್ರೈವ್ ಅದು ಮೂಲ ಕಾಪಿ ಅಲ್ಲ. ಅಲ್ಲ 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 ಸರ್, ಅಲ್ಲ, ಯಾವುದೇ ಕಾರಣಕ್ಕೆ ಮೂಲ ಕಾಪಿ ಅಲ್ಲ ಅದು. ಅವನ ಹತ್ರ ಬೇರೆದ್ದೇ ಪೆನ್ ಡ್ರೈವ್ ಕಾಪಿ ಇತ್ತು ಸರ್. ಅದ್ರ ಹಿಂದೆ ತುಂಬಾ ಜನ ಇದ್ರೆ, ದೊಡ್ಡ ಗ್ಯಾಂಗ್ ಇದೆ ಇದು. ಈ ಗ್ಯಾಂಗಿನ ಮಹಾನ್ ನಾಯಕರು ಅತಿ ಶೀಘ್ರದಲ್ಲಿ ಹೊರಗೆ ಬರ್ತಾರೆ ಸರ್. ಓಕೆ, ಆ ಗ್ಯಾಂಗಿಗೆ ಫೈನಾನ್ಸ್ ಫೀಡರ್ ಯಾರು ಇತ್ತಿಲ್ಲ. ಈಗ ಫೈನಾನ್ಸ್ ಫೀಡರ್ ಸಿಕ್ಕಿಯವರಲ್ಲಿ ಆ ಗ್ಯಾಂಗಿನ ಮೂಲ ನಾಯಕರು ಬರ್ತಾರೆ ಸರ್. ಈಗ ನೀವು ಹೇಳಿದ್ರಲ್ಲ ಗೌಡ್ರೆ, ಈಗ ಪ್ರಜ್ವಲ್ ರೇವಣ್ಣ ಅವರಿಗೆ ಇವರೊಂದು ವಿಡಿಯೋ ಕಳಿಸ್ಕೊಟ್ಟಿದ್ರು ಅಂತ. ಇದು ಯಾವ ತಿಂಗಳು, ಯಾವಾಗ ಆಗಿರೋದು ಇದು? ಸರ್ ಅವನು ಸ್ಟೇ ತಗೊಂಡಲ್ಲ, ಅದಕ್ಕೆ ಒಂದು 8-10 ದಿವಸ ಮುಂಚಿತವಾಗಿ. ಅಂದ್ರೆ ತಿಂಗಳು ಹೇಳ್ಬೋದಾ ದೇವರಾಜೇಗೌಡ್ರೆ? ಸರ್ ನನಗೆ ಮೋಸ್ಟ್ ಪ್ರಾಬಬ್ಲಿ ಜುಲೈ ತಿಂಗಳಲ್ಲಿ ಅದು ಒಂದು ಸ್ಟೇ ತಗೋತಾರೆ, ಸ್ಟೇ ಗ್ರಾಂಟ್ ಆಗ್ತದೆ. ಮೋಸ್ಟ್ ಪ್ರಾಬಬ್ಲಿ ಜೂನ್ ಇಲ್ಲ ಜುಲೈ ಒಳಗಡೆ ಇರ್ಬೋದು ಸರ್. ಯಾಕೆ ಜೂನ್ 16ರಲ್ಲಿನೋ ಇದೆ ನನ್ನ ಫೈಲ್ ನೋಡ್ಬೇಕದು. ಸೊ ಹಾಗಾಗಿ ಅದು ಜೂನ್ ತಿಂಗಳಲ್ಲಿ ಇರ್ಬೋದು ಸರ್ ಅವನು. ಅಂದ್ರೆ ಈ ವಿಧಾನಸಭಾ ಎಲೆಕ್ಷನ್ ಎಲ್ಲ ಮುಗಿದು ಹೋಗಿತ್ತು ಆ ಸಂದರ್ಭ ಸರ್. ವಿಧಾನಸಭೆ ಎಲೆಕ್ಷನ್ ಸರ್ 2023 ಹೇಳ್ತಾರೆ ಸರ್. ನಾನು ಅಲ್ಲ, ನೀವು 23 ನೀವು ಕೂಡ ಕಂಟೆಸ್ಟ್ ಮಾಡಿದ್ರಿ ಹೊಳೆನರಸೀಪುರದಲ್ಲಿ. ಇಲ್ಲ ಸರ್, ಇಲ್ಲ ಅವ್ನು ಕೇಳಿಲ್ಲ. ಸ್ಟೇ ತಗೊಂಡು ಅವಾಗ ಇರ್ಬೋದು. ಇದು ಆಕ್ಚುಲಿ ಏನಾಗಿದೆ ಅಂತಂದ್ರೆ, ಎಲೆಕ್ಷನ್ ಮುಂಚಿತವಾಗಿ ಘಟನೆ ನಡೆದೋಗ್ಬಿಟ್ಟೈತಿ ಇದು. ಎಲೆಕ್ಷನ್ ಮುಂಚಿತ ನಡೆದೋಗಿದೆ. ನಮ್ಮ ಹತ್ರ ಬಂದು ಹೇಳಿರೋದು ಲೇಟ್ ಆಗಿ ಹೇಳ ನೀವು. ಅಲ್ಲ, ನಿಮ್ಮನ್ನ ಈಗ ಇವ್ರು ಭೇಟಿಯಾಗಿದ್ದು, ಈ ಕಾರ್ತಿಕ್ ಭೇಟಿಯಾಗಿದ್ದು ಯಾವಾಗ ಅಂತ ಕೇಳಿದೆ ನಾನು. ಸರ್ ಕಾರ್ತಿಕ್ ಏನ್ ಮಾಡೋಣ ಅಂತಂದ್ರೆ, ನಾನು ಹೈಕೋರ್ಟ್ ಎಲೆಕ್ಷನ್ ಪಿಟಿಷನ್ ನಡೆಸಬೇಕಾರಲ್ಲಿ ಡೈಲಿ ಬರೋನಲ್ಲಿ ಪ್ರಜ್ವಲ್ ರೇವಣ್ಣ ಕರ್ಕ ಬರೋಲ್ಲ, ಎವಿಡೆನ್ಸ್ ಕರ್ಕ ಬರೋಲ್ಲ. ಅಲ್ಲಿ ಬಂದು ಮಾತಾಡ್ತಾನೋ, ಅಣ್ಣ ಅಂತ ಮಾತಾಡ್ತಾನೋ, ನಮ್ಮ ಊರ್ ಹುಡುಗಲ್ವಾ, ಅಂದ್ರೆ ನಮ್ಮ ಕಡಿಮೆ ಕಡೆ ಹುಡುಗಲ್ವಾ ಅಂತ ಹೇಳಿ ಮಾತಾಡಿದ್ವಿ. ಬಟ್ ಅದು ಒಂದು ಭಯ ಏನು ಅಂದ್ರೆ, ಕಾರ್ತಿಕ್ ಬಂದು ಪ್ರಜ್ವಲ್ ಕಾರ್ ಡ್ರೈವರ್, ನಾಳೆ ಇನ್ನೇನು ಅಂತಾನಪ್ಪ ಅಂತ ಹೇಳಿ. ಆದ್ರೆ ಒಂದೇನು ಅಂತಂದ್ರೆ, ನಾವು ಆರ್ಗ್ಯುಮೆಂಟ್ ಹಿಯರಿಂಗ್ ಮುಗಿದು ಹೊರಗಡೆ ಬರ್ಬೇಕಾರಲ್ಲಿ ನನ್ನ ವಾದಗಳಿಗೆಲ್ಲ ನೋಡಿ ಅಲ್ಲಿ ಆದ್ರೆ ಗ್ರೇಟ್ ಬಿಡೋಣ, ನೀವು ಯಾರಿಗೂ ಬಗ್ಗಲ್ಲ, ನಮ್ಮ ಬಾಸ್ ನಡಿಗೋಗ್ಬಿಟ್ಟವನಿ ಹಾಗೆ ಹೀಗೆ ಅಂತೇಳಿ ಬಹಳ ಬಿಲ್ಡಪ್ ಕೂಡ ನಾನು ಒಂದು ಟ್ರಸ್ಟ್ ಮಾಡಿದ್ದೆ. ಆಗಲ್ಲಿ ಏನೋ ಕೊನೆ ಲಾಸ್ಟ್ ಫೈಂಡ್ ಹೇಳ್ದ, ಇಲ್ಲಣ್ಣ ನೀನು ಅವ್ರು ಏನೇನೋ ಪ್ರಾಮಿಸ್ ಮಾಡಿದ್ರು, ಆಮಿಷ ಬಿಟ್ಟಿದ್ರು, ಯಾವ್ದಕ್ಕೂ ನೀವು ಬಗ್ಲಿಲ್ಲ ನೀನಲ್ಲಿ,
ಅದು ರಿಯಲಿ ಗ್ರೇಟ್ ಕಂಬಿಡೋಣ ನೀವು ಅಂತೇಳಿ ಹೇಳ್ದ ಅಲ್ಲಿ. ಹಾಗಾಗಿ ಅವನ ಮೇಲೆ ಟ್ರಸ್ಟ್ ಮಾಡಿ ಅಂತ ಮಾತಾಡಕ್ ಶುರು ಮಾಡಿದೆ ನಾನಲ್ಲಿ. ಅಲ್ಲ ದೇವರಾಜೇಗೌಡ್ರೆ, ನಾನು ಯಾಕೆ ಪ್ರಶ್ನೆ ಕೇಳಿದೆ ಅಂತಂದ್ರೆ, ಇದು ವಿಧಾನಸಭಾ ಎಲೆಕ್ಷನ್ಗೂ ಮೊದಲೇ ಈ ವಿಡಿಯೋ ಇತ್ತು ಅಂತಂದ್ರೆ ಶ್ರೇಯಸ್ ಪಟೇಲ್ ಸೋತಿದ್ದು ಕೇವಲ 3,000 ಓಟಲ್ಲಿ, ನಿಮಗೆ ನೆನಪಿದೆ? ಒಂದು ನಡೆಯಲಿ ಆಗ ಏನಾಗಿತ್ತು ಅಂತಂದ್ರಲ್ಲಿ, ಇವ್ನು ಎಂತ ಬುದ್ಧಿವಂತ ಅಂತಂದ್ರೆ ಶ್ರೇಯಸ್ ಪಟೇಲ್ ಟಚ್ ಮಾಡ್ಕೊಳ್ಳಿಲ್ಲ ಆಗ. ಇವನು ಟಚ್ ಮಾಡಿದ್ದು ಯಾವಾಗ ಅಂತಂದ್ರೆ, ಇವನು ಎಷ್ಟೋ ನಮ್ಗೆ ಜೂನ್ ಜುಲೈ ಆಗಸ್ಟ್ ಸಮಥಿಂಗ್ ಆ ಟೈಮಲ್ಲೇ ನಮ್ಗೆ ಆ ಡೇಟ್ ನಿಮಗೆ ಕೊಡ್ತೀನಿ ನಿಮ್ಗೆ ಅಲ್ಲಿ ನನ್ನ ಹತ್ರ ಬಂದಲ್ಲ. ಅವ್ನು ಹೇಳ್ತಾನೆ ಇಲ್ಲಿ ನನ್ಗೆ 6ನೇ ತಾರೀಕು 12 ತಿಂಗಳು 2023 ನನ್ ಭೇಟಿ ಮಾಡ್ತಾನೆ. ಆಗೇನ್ ಹೇಳ್ತಾನೆ ಅಂತಂದ್ರೆ, 2 ತಿಂಗಳು ಮೊದಲೇ ನಾವು ಹೋಗಿದ್ದು ಭೇಟಿ ಮಾಡಿದ್ದು ನಾವು ಅಲ್ಲಿ, ಅವ್ರು ಏನ್ ನಮ್ಗೆ ಹೆಲ್ಪ್ ಮಾಡಿಲ್ಲ ಅಂತಾನೆ. ಅಲ್ಲಿಗೆ ಆಗಸ್ಟ್ ಅಂತ ಅಂದ್ರೆ ಒಟ್ಲೆ ಜುಲೈ ತಿಂಗಳಲ್ಲಿ ಈ ಪೆಂಡ್ರೈವ್ ಕಥೆ ಇದು. ಅವ್ನು ಭೇಟಿ ಮಾಡದೆ ಇವನು ಜುಲೈ ತಿಂಗಳಲ್ಲಿ, ಇವನು ಜೂನ್ ಜುಲೈ ತಿಂಗಳಲ್ಲಿ ಅವ್ರನ್ನ ಭೇಟಿ ಮಾಡ್ತಾನೆ ಇವನು. ಇದು ಪೆನ್ ಡ್ರೈವ್ ಉಪಯೋಗಿಸೋದು ಅವ್ನಿಗೆ ಎಲೆಕ್ಷನ್ಗೆ ಹೊಟ್ಟೋಯ್ತದ. ಎಲೆಕ್ಷನ್ 2023 ಎಲೆಕ್ಷನ್ ಆಗ್ಲಿಲ್ಲ, ಯೂಸ್ ಆಗ್ಲಿಲ್ಲ ಇದು. ಈ ಪೆನ್ ಡ್ರೈವ್ ಉಪಯೋಗಿಸಿದ ಯಾವ ಲೋಕಸಭೆ ಎಲೆಕ್ಷನ್ಗೆ ಉಪಯೋಗಿಸ್ಕೊಂಡ್ರು ಇವರು, ಪಾರ್ಲಿಮೆಂಟ್ ಎಲೆಕ್ಷನ್ ಉಪಯೋಗಿಸ್ಕೊಂಡು. ಸರ್ ಈಗ ಸೋತಿರೋ ವ್ಯಕ್ತಿಗೆ ಮತ್ತೆ ಟಿಕೆಟ್ ಕೊಡ್ತಾರೆ ಪಾರ್ಲಿಮೆಂಟ್ ಅಲ್ಲಿ ಅಂತ ನೀವು ಅರ್ಥ ಮಾಡ್ಕೊಳ್ಳಿ. ಅಲ್ಲಿ ಇಡೀ ಜಿಲ್ಲೆಯಲ್ಲಿ ಈ ಶ್ರೇಯಸ್ ಪಟೇಲ್ 100 ಪಟ್ಟು ಬೆಳೆದಿರುವಂತವ್ರೆ, 100 ಪಟ್ಟು ಮೇಧಾವಿಗಳವ್ರೆ, ರಾಜಕೀಯ ಮೇಧಾವಿಗಳವ್ರೆ, ಬಹಳ ಘಟಾನುಘಟಿಗಳು ಲೀಡರ್ಗಳು ಅವರಲ್ಲಿ. ಅವ್ರನ್ನ ಬಿಟ್ಟು ಶ್ರೇಯಸ್ ಪಟೇಲ್ಗೆ ಟಿಕೆಟ್ ಕೊಡ್ತಾರೆ ನಾವು ಸೂಕ್ಷ್ಮ ಅರ್ಥ ಮಾಡ್ಕೋಬೇಕಲ್ಲ ಇದು. ಯಾಕೆಂತಂದ್ರೆ ಈ ಪೆನ್ ಡ್ರೈವ್ ತಗೊಂಡು ಹೋಗೋರು ಯಾರ್ಯಾರು? ಶ್ರೇಯಸ್ ಪಟೇಲು, ಇದೇ ಕಾರ್ತಿಕ್, ಮತ್ತೆ ಆತನ ತಾಯಿ ಅನುಪಮ ಮಹೇಶ್ ಅವರು, ಮತ್ತೆ ಅವನ ಜೊತೆ ಒಬ್ಬ ಪುಟ್ಟರಾಜು ಅಲಿಯಾಸ್ ಪುಟ್ಟಿ ಅಂತ ಹೇಳಿ ಒಣಗಿಸ್ಬೋದವ್ರು. ಈ 4 ಜನ ಒಟ್ಟಿಗೆ ಹೋಗ್ತಾ ಅವನೇ ಬಾಯ್ಬಿಟ್ಟು ಹೇಳಿದಾನಲ್ಲ. ಅಂದ್ರೆ ದೇವರಾಜೇಗೌಡ್ರೆ, ಒಂದು ನಮ್ಮ ವೀವರ್ಸ್ ನೋಡ್ತಾ ಇದ್ದಾರೆ, ಅವರಿಗೆ ಒಂದು ಕ್ಲಿಯರ್ ಆಗಿಬಿಡ್ಲಿ. ಅಂದ್ರೆ ಆರಂಭದಲ್ಲಿ ಈ ಕಾರ್ತಿಕ್ ಪ್ರಜ್ವಲ್ ಅನ್ನ ಬ್ಲಾಕ್ ಮೇಲ್ ಮಾಡೋದಕ್ಕೆ ನೋಡಿದಾನೆ, ಅದಾಗಿಲ್ಲ ಅಂತ ಗೊತ್ತಾದಾಗ ಕಾಂಗ್ರೆಸ್ನವರ ಬಳಿಗೆ ಹೋಗಿದ್ದಾನೆ ಅಂತ ಹೇಳ್ತಾ ಇರೋದ ತಾವು? ಸರ್ ಬ್ಲಾಕ್ ಮೇಲ್ ಅನ್ನಕ್ಕಿಂತ ಏನಾಗಿದೆ ಅಂತಂದ್ರೆ, ಇವೊಂದು ಪ್ರಾಪರ್ಟಿ ಸ್ವಲ್ಪ ಪ್ರಾಬ್ಲಮ್ ಆಗ್ತದಲ್ಲಿ. ಇವ್ನ ಏನೋ ಪ್ರಾಪರ್ಟಿ ನಕಲಿ ಇದೆ ಅಂತ ಹೇಳಿ ಇವನ ಆರೋಪ. ಅದು ಯಾರೋ ಪೆಜ್ವಲ್ ತಾಯಿ ಎಲ್ಲ ಸೇರ್ಕೊಂಡು ಹೊಡೆದು ಪ್ರಾಪರ್ಟಿ ಬರ್ಸ್ಕೊಬಿಟ್ಟು ನನ್ನ ಹೆಂಡತಿಗೆಲ್ಲ ಹೊಡೆದ್ರು ಅಂತೇಳಿ ಹೇಳ್ತಾರಲ್ಲಿ. ಈಗ ಬರ್ತಾರೆ ಕತೆಗಳ ಸ್ಟೋರಿನೇ ಬೇರೆ ಐತಿ ಇವಾಗಲ್ಲಿ, ಮೊದಲು ಗೊತ್ತಿಲ್ಲ ನಮಗೆ ಅಲ್ಲಿ. ಸೊ ಹಾಗಾಗಿ ನಾನೇನ್ ಮಾಡಿದೆ, ಅವನಿಗೆ ಹೆಲ್ಪ್ ಮಾಡಿದೆ. ನಾನಲ್ಲಿ ಪೊಲೀಸ್ಗೆಲ್ಲ ಲೆಟರ್ ಕೊಟ್ಟಿದ್ದು, SP ಲೆಟರ್ ಹಾಕಿದ್ದು ನಾನಲ್ಲಿ, ಅವ್ರಿಗೆ ರಕ್ಷಣೆ ಕೊಡಿ ಅಂತ ಕೇಳಿದ್ದು. ಮಹಿಳಾ ಆಯೋಗಕ್ಕೆ ನಾನೇ ಕರ್ಕೊಂಡು ಹೋಗಿದ್ದೆ ಅವ್ರನ್ನ. ಮತ್ತೆ ಅಲ್ಲಿಂದ IG and DGP ಅಂತ ಕರ್ಕೊಂಡು ಹೋಗಿದ್ದೆ. ನಾನಲ್ಲಿ ಪ್ರೆಸ್ ಮೀಟ್ಗೆಲ್ಲ ಕರ್ಕೊಂಡು ಕೂರಿಸ್ತೇವೆ, ನ್ಯಾಯ ಕೊಡಿಸ್ಬೇಕು ಅಂತ ಹೇಳಿ. ಅವರು ಕೊನೆಗೆ ಇನ್ವೆಸ್ಟಿಗೇಷನ್ ಆರ್ಡರ್ ಮಾಡಿದ್ರು. ಇನ್ವೆಸ್ಟಿಗೇಷನ್ ನಲ್ಲಿ ಎಂಡಾಸ್ಮೆಂಟ್ ಕೊಟ್ಟರು. ಪಾಪ ಏನು ರಿಲೀಫ್ ಸಿಗ್ಲಿಲ್ಲ ಅಲ್ಲಿ. ಇದು ಆ ಕತೆ ನಡೆದ ನಂತರ ಈ ಕತೆಗೆ ಬಂದದ್ದವರಲ್ಲಿ. ಅದು ಗೌಡ್ರೆ ಯಾಕೆ ಗೊತ್ತಾ, ಇಲ್ಲಿ ಆ ಆಸ್ತಿ ಕಾರಣಕ್ಕಾಗಿ ಪೆನ್ ಡ್ರೈವ್ ಬಂದಿರೋದಾ ಅಥವಾ ಪೆನ್ ಡ್ರೈವ್ ಇಂದ ಆಸ್ತಿ ಸಮಸ್ಯೆ ಆಗಿರೋದಾ ಅಂತ ಒಂದು ಕನ್ಫ್ಯೂಷನ್ ಇಲ್ಲಿ. ನನ್ಗೆ ಅದೇ ಯಕ್ಷ ಪ್ರಶ್ನೆ ಸರ್ ಇವಾಗ. ಯಾಕೆಂದ್ರೆ ಇವನು ಮೊದಲೆಲ್ಲ ಪೆನ್ ಡ್ರೈವ್ ಬಗ್ಗೆ ಮಾತಾಡಿದ ಈಗ ಕ್ಲೂ ಸಿಗ್ತೈತೆ ಸರ್. ಈಗ ಅಲ್ಲಿ ಇವಂತ ಪೆನ್ ಡ್ರೈವ್ ಐತೆ ಅನ್ನೋ ವಿಚಾರಕ್ಕೋಸ್ಕರನೇ ಆಸ್ತಿ ಸಮಸ್ಯೆ ಆಗಿದೆ ಅಂತ ಈಗ ನಮಗೆ ಡೌಟ್ ಗೊತ್ತೈತೆ. ಅವನು ಹೇಳಿದಂದ್ರೆ ಆಸ್ತಿ ಸಮಸ್ಯೆ ಅಂದ್ರೆ ಪೆನ್ ಡ್ರೈವ್ ತೆಗೆದೆ ಅಂತಾನಲ್ಲಿ. ಬಟ್ ಪೆನ್ ಡ್ರೈವ್ ಅಂತಂದ್ರೆ ಆಸ್ತಿ ಸಮಸ್ಯೆ ಅಂತ ಯಾವಾಗ ಆಗೋದಲ್ಲಿ? ಇವನು ಆಸ್ತಿ ಸಮಸ್ಯೆಗೆ ಮನೆಯಿಂದ ಹೊರಗೆ ಬಂದ್ಮೇಲೆ, ಪ್ರಜ್ವಲ್ ಹೊರಗೆ ಬಂದ್ಮೇಲೆ ಇವನ್ ಕೈ ಪೆನ್ ಡ್ರೈವ್ ಏನ್ ಸಿಗ್ತದೆ? ಒಂದಲ್ಲ ಸರ್, ಈಗ ಆಸ್ತಿ ಸಮಸ್ಯೆ ನೀವು ಹೊರಗೆ ಬಂದ್ಬಿಟ್ಟ, ನೀವು ಡ್ರೈವರ್ ಕೆಲಸ ತೆಗೆದಾಕ್ಬಿಟ್ರಲ್ಲಿ. ಆ ಟೈಮಲ್ಲಿ ಪ್ರಜ್ವಲ್ ಡ್ರೈವರ್ ವಿಡಿಯೋ ಪೆನ್ ಡ್ರೈವ್ ಹೆಂಗ್ ಸಿಗುತ್ತೆ ಇವನ್ ಕೈಗೆ? ಈಗ ನಮಗೆ ಡೌಟ್ ಅಂತ, ಇವನ್ ಕೈ ಪೆನ್ ಡ್ರೈವ್ ಬಂದ ಮೇಲೆನೆ ಆಸ್ತಿ ಸಮಸ್ಯೆ ಆಗಿರೋದು ಅಂತ ನಮ್ಮ ಅಭಿಪ್ರಾಯ. ಸೊ ಪ್ರಜ್ವಲಿಗೂ ಗೊತ್ತಿತ್ತು ಈ ರೀತಿ ಇದೆ, ಕಾರ್ತಿಕ್ ಕೈಯಲ್ಲಿ ಏನೋ ಒಂದು ವಿಡಿಯೋ ಇದೆ ಅಥವಾ ಪೆನ್ ಡ್ರೈವ್ ಇದೆ ಅನ್ನೋ ಕಾರಣಕ್ಕಾಗಿ ಇದೆಲ್ಲ ಸಮಸ್ಯೆ ಆಗಿರೋದು, ಆಸ್ತಿ ಸಮಸ್ಯೆನೂ ಅದರಿಂದಾಗಿ ಸೃಷ್ಟಿಯಾಗಿರೋದು ಅಂತ. ಸರ್ ನನ್ನ ಪ್ರಕಾರ ಇದು ಈಗ SIT ಇರೋದ್ರಿಂದ ಈಗ ಅಲ್ಲಿ ನಾನು ಬೇರೆ ಬೇರೆ ರೀತಿಯಲ್ಲಿ ತಿಳ್ಕೊಂಡಿರೋ ಪ್ರಕಾರ SIT ದಕ್ಷ ಪ್ರಾಮಾಣಿಕ ಅಧಿಕಾರಿಗಳು ಇದ್ದಾರೆ ಇನ್ವೆಸ್ಟಿಗೇಷನ್ ಅಲ್ಲಿ. ಈಗ ನನಗೊಂದು ನಂಬಿಕೆ ಇದೆ ನನಗೆ ಕೆಲವು ಮಾಹಿತಿಗಳು ನನ್ನ ಕಡೆಯಿಂದ ಏನ್ ಬೇಕು ಅದನ್ನು ನಾನು ಪೂರ್ವಕ ಕೊಡ್ತೀನಿ ಅಂತ ನಾನು SIT ತಿಳಿಸಿದ್ದೀನಿ. ನಾನೀಗ ನಾನು ಏನ್ ನಿಮ್ ತನಿಖೆ ಏನ್ ಸಹಕಾರ ಬೇಕೋ ಕೊಡ್ತೀನಿ ಅಂತ ನಾನು ಹೇಳಿದ್ದೀನಿ. ಏನಾದ್ರು ನೋಟಿಸ್ ಕೊಟ್ರ ಗೌಡ್ರೆ SIT ಇಂದ ಏನಾದ್ರು ಬಂದಿದ್ಯಾ? ಇಲ್ಲ ಇನ್ನೇನು ಮಾಡಿ ನಮ್ಗೆ ಅದು ವಕೀಲರಿಗೆ ಹತ್ರ ನೋಟಿಸ್ ಕೊಡಕ್ ಆಗಲ್ವಲ್ಲ ಸರ್. ಯಾಕಂದ್ರೆ ನಾನು ಅವನ ಕಕ್ಷಿದಾರ, ನಾನು ವಕೀಲ. ನಾನಲ್ಲಿ ನಾನು ಅಡ್ವೊಕೇಟ್, ಈಗ ಕೊಲೆಗಾರರಿಗೂ ನಾನು ವಕಾಲತ್ ಹಾಕ್ಬೇಕಾಯ್ತದೆ. ಅಲ್ಲ, ನಿಮ್ಮ ಹತ್ರ ಇನ್ಫಾರ್ಮೇಶನ್ ಏನಾದ್ರು ಕೇಳಿದ್ರ SIT ಅವರು? ಕೇಳಬಹುದು ಸರ್, ಕೇಳ್ತಾರೆ ಅಂತೇಳಿ ಆಶಾವಾದಿಯಾಗಿದ್ದೀನಿ ನಾನು. ನನಗೆ ಕೇಳ್ತಾರೆ ಅನ್ನೋ ನಂಬಿಕೆ ಇದೆ. ಅಲ್ಲಿ ಕೇಳಿದ್ರೆ ಖಂಡಿತ ನನ್ನ ಹತ್ರ ರಿಲೆವೆಂಟ್ ಡಾಕ್ಯುಮೆಂಟ್ಸ್ಗಳು ಮತ್ತು ಸಪೋರ್ಟಿಂಗ್ ಇನ್ಫಾರ್ಮೇಶನ್ ಕೊಡ್ತೀನಿ. ಅಲ್ಲಿ ಇದುವರೆಗೆ ಯಾರಿಗೆ ಕೇಳಿಲ್ಲ ಸರ್. ಓಕೆ, ಈಗ ಈ ಎಲೆಕ್ಷನ್ ಟೈಮಲ್ಲಿ ಇದು ವೈರಲ್ ಆಗ್ತಿದೆಯಲ್ಲ ಗೌಡ್ರೆ, ಇದ್ರ ಹಿಂದೆ ಯಾರು ಇರಬಹುದು ಅಂತ ಅನ್ಸುತ್ತೆ ನಿಮಗೆ? ಸ್ವಲ್ಪ ದಿವಸ, ಕೆಲವೇ ದಿವಸ ಕಾಯಿದೆ ಸರ್. ಆಲ್ರೆಡಿ ಒಂದು ಹಂತ ಇನ್ವೆಸ್ಟಿಗೇಷನ್ ರೀಚ್ ಆಗಿದೆ. ಈಗ ಅದ್ರ ನೀವು ಬಂದಿರೋ ಮಾಹಿತಿ ಪ್ರಕಾರ ಅಲ್ಲಿ 8-10 ದಿವಸದಲ್ಲಿ ಎಲ್ಲ ಹೊರಗೆ ಬರ್ತದೆ ಸರ್. ಅಂದ್ರೆ ರಾಜಕೀಯ ಷಡ್ಯಂತ್ರ ಇದೆ ಅಂತ ತಾವು ಅಂದಾಜಿಸೋದು ಅಥವಾ ಅನುಮಾನ ವ್ಯಕ್ತಪಡಿಸೋದು ಇದರ ಹಿಂದೆ? ಸರ್ ಅನುಮಾನ ಏನಿಲ್ವಲ್ಲ ಸರ್, ಅನುಮಾನ ಆತರ ಏನಿಲ್ವೇ ಇಲ್ಲ. ಸತ್ಯ ಅದು ರಾಜಕೀಯಕ್ಕೋಸ್ಕರನೇ ಈ ಪ್ರಕರಣ ಓಪನ್ ಆಗಿರೋದು, ಬೇರೆ ಏನೂ ಇಲ್ಲ.
ಅಂದ್ರೆ ಈ ಲೋಕಸಭಾ ಎಲೆಕ್ಷನ್ ತನಕ ಕಾಯ್ತಾ ಇದ್ರು ಅವರು, ಲೋಕಸಭಾ ಎಲೆಕ್ಷನ್ ಟೈಮಿಗೆ ರಿಲೀಸ್ ಮಾಡಬೇಕು ಅಂತ. ಒಬ್ಬ ವ್ಯಕ್ತಿನ ಮನಿಸ್ಬೇಕು ಅಂತಂದ್ರೆ ನೇರವಾಗಿ ಚುನಾವಣೆ ಮಾಡಕ್ಕಾಗಲ್ಲ ಅನ್ನೋ ವಿಷಯ, ಒಂದು ಸೋಲ್ಸಕ್ಕಾಗಲ್ಲ ಅನ್ನೋ ವಿಷಯ ಗೊತ್ತಾಗ ಬೇರೆ ವಾಮ ಮಾರ್ಗ ಹುಡುಕ್ಬೇಕಲ್ಲ ಅಲ್ಲಿ. ಹಾಗಾಗಿ ಈ ದಾರಿ ಹುಡುಕಿದ್ದಾರೆ ಸರ್, ಬೇರೆ ಏನಿಲ್ಲ ಅಲ್ಲಿ. ನಾನು ಅಂತೇಳಿ ಪ್ರಜ್ವಲ್ ರೇವಣ್ಣ ನಾವು ಕುಟುಂಬನ ವಹಿಸ್ಕೊತಲ್ಲ ನಾನಲ್ಲಿ. ನನಗೆ ರಾಜಕೀಯ ಶತ್ರುಗಳು, ಹಿತಶತ್ರುಗಳು ನನಗೆ ರಾಜಕೀಯವಾಗಿ ಅವರಲ್ಲಿ. ಆದ್ರೆ ನಮ್ಮ ಹೆಣ್ಣು ಮಕ್ಕಳು ಮಾನರಾಜ ಹಾಕಿದ್ರಲ್ಲ, ಅದು ನಮ್ಗೆ ಬಹಳ ನೋವಾಗ್ ಕುಂತಿರೋದು ನಮ್ಗೆ ಇಲ್ಲಿ. ಈಗ ಕಾರ್ತಿಕ್ ಮೊನ್ನೆ ಮಾತನಾಡುವಾಗ ಕಾರ್ತಿಕ್ ಹೇಳ್ದ ದೇವರಾಜೇಗೌಡರ ಮುಖಾಂತರ ಇದು ಲೀಕ್ ಆಗಿದೆ, ಅವ್ರು ಇದನ್ನು ದುರ್ಬಳಕೆ ಮಾಡ್ಕೊಂಡ್ರು ಅಂತ ಹೇಳ್ದ. ಅದಕ್ಕೆ ತಾವು ರಿಪ್ಲೈ ಮಾಡಿದ್ದು ನಾನು ನೋಡಿದೆ. ಅಂದ್ರೆ ಸರ್ ಒಂದು ವಿಚಾರ ಸರ್, ನಾನು ನೇರವಾಗಿ ಮಾಧ್ಯಮದ ಮುಂದೆ ಎಲ್ಲಿ ಕರ್ನಲ್ಲಿ ಬಂದು ಮಾಧ್ಯಮದಲ್ಲಿ ಇಂಟರ್ವ್ಯೂ ಕೊಡ್ತಾ ಇದ್ದೀನಿ ನಾನು ಎಲ್ಲಾರು ಕಳ್ಳಂತರ ಬಿಟ್ಟು ಮನೆಯೊಳಗೆ ಕುಂತ್ಕೊಂಡು ಗೋಡೆ ಹಿಂದೆ ನಿಂತ್ಕೊಂಡ್ಬಿಟ್ಟು ಕೈ ಮುಕ್ಕೊಂಡು ಇಂಟರ್ವ್ಯೂ ಕೊಡ್ತಾ ಇದ್ದೀನಿ ನಾನು. ಅವನಿಗೆ ಎಲ್ಲಾ ಟಿವಿ ಚಾನಲ್ ಪತ್ತೆ ಮಾಡ್ಕೊಟ್ಟಿದ್ದೀನಿ ನಾನು ಅಲ್ಲಿ. ಅವನ ಹೆಂಡತಿ ಕೇಸಲ್ಲಿ, ಅವನ ಕೇಸಲ್ಲಿ ನೇರವಾಗಿ ಬಂದು ಅವನೇ ಮಾಧ್ಯಮದ ಮುಂದೆ ನಿಂತ್ಕೊಂಡು ಹೇಳ್ಬೋದಾ, ದೇವರಾಜೇಗೌಡರು ಮಾಡಿ ಹೇಳ್ಬೋದಲ್ವಾ ಅಲ್ಲಿ? ಅವನ ಯಾಕೆ ಮೊಬೈಲಲ್ಲಿ ವಿಡಿಯೋ ಮಾಡಿಬಿಟ್ಟ ಕಳ್ಳಂತರ? ನಾವು ಅರ್ಥ ಮಾಡ್ಕೋಬೇಕದು. ಯಾಕೆ ಅಂತಂದ್ರೆ ಅವನು ಈ ಇಂಡಿಯಾದಿಂದ ಅಪ್ಸ್ಕ್ಯಾಂಡ್ ಆಗ್ಬೇಕಾಯ್ತು, ಅಲ್ಲಿ ಅಪ್ಸ್ಕ್ಯಾಂಡ್ ಆಗತ್ತೆ ಮೇಲೆ ವಿಡಿಯೋ ರಿಲೀಸ್ ಮಾಡಿ ಅಪ್ಸ್ಕ್ಯಾಂಡ್ ಆಗ್ಯಾನ ಅಷ್ಟೇ, ಬೇರೆ ಏನಿಲ್ಲ. ಅಲ್ಲ, ಒಬ್ಬ ಕಾರು ಚಾಲಕ ಈ ರೀತಿ ಎಲ್ಲ ಮಾಡ್ತಾನೆ ಅಂತಂದ್ರೆ ಬಹಳ ಅನುಮಾನ ಆಗತ್ತಲ್ಲ ಗೌಡ್ರೆ, ಯಾವುದೋ ದೊಡ್ಡ ಶಕ್ತಿ ಇದರ ಹಿಂದೆ ಇದೆ ಅನ್ನುವಂತ ಅನುಮಾನ. ಸರ್ ಒಂದ್ ಸೆಕೆಂಡ್ ನೋಡಿ, ಊರಿನಲ್ಲಿ ಅಕ್ಕಪಕ್ಕ ಊರಿನಲ್ಲೆಲ್ಲ ಕೇಳಿ ಅಲ್ಲಿ ಅವನು ಕೇಳಿ 13 ಕುಂಟೆ ಜಮೀನಿದೆ ಅಂತೇಳಿ ಈಗ ಮಾಹಿತಿ ಬಂದಿದೆ ನಮಗೆ, ನನ್ಗೆ ಗೊತ್ತಿತ್ತಿಲ್ಲ ಅದರಲ್ಲಿ. ಇವತ್ತು ಕಮ್ಮಿ ಅಲ್ಲ 10 ರಿಂದ 15 ಕೋಟಿ ಒಡೆಯ ಅಂತಂದೇಳಿ ಮಾಹಿತಿ ಸಿಕ್ಕಿದೆ ನಮಗೆ ಅಲ್ಲಿ. ಅದ್ಯಾಕೆ ಸಂಪಾದನೆ ಮಾಡಿ ನನ್ಗೆ ಗೊತ್ತಿಲ್ಲ. ಅಲ್ಲಿ ಒಬ್ಬ ಕಾರ್, ನಾನು ಕೂಡ ಬಹಳ ಕಷ್ಟಪಟ್ಟು ಕಾರ್ ಚಾಲಕ ಆಗಿದ್ದೆ, ಅಲ್ಲಿ ಬಸ್ ಡ್ರೈವರ್ ಆಗಿದ್ದೆ, ಅಲ್ಲಿ ನಾನು ಡಿಗ್ರಿ ಮಾಡ್ಬೇಕಾದ್ರೆ ನಾನು ಓದ್ಕೊಂಡೇ ನಾನು ನನ್ನ ಜೀವನ ಸಾಗಿಸ್ತೇನೆ. ನಾವು ಇವತ್ತು ಕೂಡ ನಾವು ಅಂತ ಕೋಟಿ ಗಟ್ಟಲೆ ಆಸ್ತಿ ಮಾಡಕ್ ಆಗ್ಲಿಲ್ಲ ನಾವಲ್ಲಿ. ಇವರು ಈ ಮಟ್ಟಕ್ಕೆ ಆಸ್ತಿ ಮಾಡ್ತಾರೆ ಅಂತ ಎಲ್ಲಿಂದ ಬರ್ತದೆ ಅದು? ಆಮೇಲೆ ಪ್ರಜ್ವಲ್ ರೇವಣ್ಣಗೆ ನಾಟ್ ಓನ್ಲಿ ಕಾರ್ ಡ್ರೈವರ್ ಇವನು ರೈಟ್ ಹ್ಯಾಂಡ್, ಲೆಫ್ಟ್ ಹ್ಯಾಂಡ್, ಮತ್ತೆ ಇನ್ನು ಎಕ್ಸ್ಟ್ರಾ ಬೇರೆ ಏನಿಲ್ಲ. ಇವನು ರೈಟ್ ಹ್ಯಾಂಡ್ ಇದ್ದ ಅಲ್ಲಿ ಅವನಲ್ಲಿ ಎಲ್ಲ ವ್ಯವಹಾರ ಇವನ್ ಕೈಲೇ ಇತ್ತು ಅಲ್ಲಿ. ಆಗಿದ್ದಾಗ ಸಡನ್ ಆಗಿ ಅವನಿಗೆ ದೂರ ಆಗ್ತಾನೆ ಅಂತಂದ್ರೆ ನಾವೆಲ್ಲ ಸೂಕ್ಷ್ಮ ಅರ್ಥ ಮಾಡ್ಕೋಬೇಕಲ್ವಾ? ಗೌಡ್ರೆ, ಈಗ ಮೊನ್ನೆ ನೀವು ಮಾತನಾಡುವಾಗ ಹೇಳಿದ್ರಿ ಶ್ರೇಯಸ್ ಪಟೇಲ್ ಪರವಾಗಿ ಕೆಲಸ ಮಾಡಿದಾನೆ ಈ ಎಲೆಕ್ಷನ್ ಅಲ್ಲಿ ಕಾರ್ತಿಕ್ ಅಂತ, ಹೌದಾ? ಅದು ಪರವಾಗಿ ಕೆಲಸ ಮಾಡೋದಲ್ಲ, ಹೆಚ್ಚು ಕಡಿಮೆ 3 ಹೋಬಳಿಗೆ ಇವನೇ ಫೈನಾನ್ಸ್ ಲೀಡರ್. ನನ್ನ ಎಲೆಕ್ಷನ್ ನಲ್ಲಿ ಇವನೇ ಫೈನಾನ್ಸ್ ಲೀಡರ್. ಹೈಯೆಸ್ಟ್ ಲೀಡಿಂಗ್ ಆ ಹೋಟ್ಲಲ್ಲಿ, ಆ ಒಂದು ಕ್ಷೇತ್ರಗಳಲ್ಲಿ, ಪಂಚಾಯತಿಗಳಲ್ಲಿ ಹೈಯೆಸ್ಟ್ ಲೀಡಿಂಗ್ ಇವನ್ ಕೈ ಹಾಕಿದ ಜಾಗದಲ್ಲಿ. ಇವನ್ ಕಾರ್ ಓರೆ ಮುಂದೆ 2 ಕಾರ್ ಹಿಂದೆ 2 ಕಾರ್ ಬರ್ತವೆ ಅಂತ ಅಂದ್ರೆ ಲೆಕ್ಕಾಕಲ್ಲಿ ನಾವು ಲೀಡರ್ ಆಗಿ ನಮ್ಮ ಹತ್ರ ನಮ್ಮ ಜೊತೆ ಯಾರೋ ಒಬ್ಬ ಹುಡುಗ ಕಾರಲ್ಲಿ ಬರಕಲ್ಲ ನಮ್ಗೆ ಅಲ್ಲಿ. ಇವನ್ ಮುಂದೆ 2 ಕಾರ್ ಹಿಂದೆ 2 ಕಾರ್ ಬರೋ ಮಟ್ಟಕ್ಕೆ ಬೆಳೆದವನೇ ಅಂತ ಅಂತಾರೆ, ಸಂತೋಷ ಪಡ್ಬೇಕಲ್ಲ ನಾವಲ್ಲಿ. ಯಾವ ಮಟ್ಟಕ್ಕೆ ಇವನ್ ಕೆಪಾಸಿಟಿ ಚೆಕ್ ಮಾಡ್ಬೇಕಲ್ಲ ನಾವಲ್ಲಿ. ಇಂಥವ್ರು ಇವತ್ತು ಇನ್ನು ಸ್ವಲ್ಪ ದಿವಸ ಬಿಟ್ಕೊಂಡು ನೋಡಿ ಅಲ್ಲಿ, ಇವಾಗ ಏನೇನು SIT ತನಿಖೆ ಸ್ಟಾರ್ಟ್ ಆಗಿದೆಯಲ್ಲ ಅಲ್ಲಿ, ಯಾವ್ಯಾವ ರಾಜಕಾರಣಿಗಳ ಶಕ್ತಿ ಎಷ್ಟೆಷ್ಟಿದೆ ಅಂತ ಹೇಳಿ 8-10 ದಿವಸದಲ್ಲಿ ಗೊತ್ತಾಗುತ್ತೆ. ಗೌಡ್ರೆ, ತಾವು ಮೊನ್ನೆ ಹೇಳಿದ್ರಿ ನನ್ನ ಹತ್ರ ಒಂದು CCTV ಫುಟೇಜ್ ಇದೆ, ಕಾರ್ತಿಕ್ ನನ್ನ ಮನೆಗೆ ಬಂದಿರೋದು, ಮನೆಗೆ ಬಂದ ಸಂದರ್ಭದಲ್ಲಿ ಆತ ಪೆನ್ ಡ್ರೈವ್ ಕಾಪಿ ಮಾಡಿರೋ ಇದಕ್ಕೆ ಸಂಬಂಧಿಸಿದ ಒಂದು CCTV ಫುಟೇಜ್ ಇದೆ ಅಂತ. ಅದನ್ನ ರಿಲೀಸ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ ದೇವರಾಜೇಗೌಡರು ಇದನ್ನ ಈ ವಿಡಿಯೋವನ್ನ ಅವ್ರು ದುರ್ಬಳಕೆ ಮಾಡ್ಕೊಂಡಿಲ್ಲ ಅಂತ. ಅಲ್ಲ ಸರ್, ನಾನ್ ದುರ್ಬಳಕೆ ಮಾಡ್ತೀನಿ ಅಂತ ಹೇಳ್ಬೇಕು ಅಂತ ಅಂದ್ರೆ ಭಗವಂತ ಮೇಲಿಂದ ಬಂದ್ರು ಕೂಡ ಹೇಳಕ್ಕಾಗಲ್ಲ, ಯಾಕಂದ್ರೆ ಸತ್ಯ ಇಲ್ವೇ ಅಲ್ವಲ್ಲ ಅದ್ರಲ್ಲಿ. ಒಬ್ಬ ವಕೀಲ ನನಗೆ ಆತ ದುರ್ಬಳಕೆ ಮಾಡ್ತಾ ನನಗೆ ಮತ್ತೆ ಪದೇ ಟೈಮ್ ವ್ಯರ್ಥ ಮಾಡಿ ನಾವು ಎಕ್ಸ್ಪ್ರೆಷನ್ ಕೊಡೋದು ಬೇಡ ನಾವಲ್ಲಿ. ಅದು ಸಾಧ್ಯನೇ ಇಲ್ಲ ಬಿಡಿ. ಅದಕ್ಕೆ ಏನ್ ಬೇಕು, ಈ SIT ಏನ್ ಕೊಡ್ಬೇಕು ಪೂರ್ವ ದಾಖಲಾತಿಗಳು ಎಲ್ಲಾನು ಕೊಡ್ತೀನಿ ನಾನಲ್ಲಿ. ಏನಿಲ್ಲ, ಪ್ರಜ್ವಲ್ ರೇವಣ್ಣ ಮೊಬೈಲ್ಗೆ ಇವ್ರು ಇನ್ನ ವಿಡಿಯೋ ಕಳ್ಸಿದ್ದಾನಲ್ಲ ಅಲ್ಲಿ, ಯಾವ ಕಳಿಸ ಇವನ್ ಕೈಲಿ ಪೆನ್ ಡ್ರೈವ್ ಬಂತು ಅಂತ ಫಸ್ಟ್ ಅದು ತನಿಖೆ ಮಾಡ್ಕೊಬಿಟ್ರೆ ಅಲ್ಲಿ ಆಟೋಮೆಟಿಕ್ ಎಲ್ಲ ಸಿಗಾಕತ್ತದ ಅಲ್ಲಿ. ದೇವರಾಜೇಗೌಡ್ರೆ, ಇಲ್ಲಿ ತಾವು ಬಿಜೆಪಿಯಲ್ಲೂ ಗುರುತಿಸಿಕೊಂಡವರು, ಬಿಜೆಪಿ ಅಭ್ಯರ್ಥಿ ಆಗಿದ್ದವರು. ಈಗ ಕಾಂಗ್ರೆಸ್ನವರು ಒಂದು ಪ್ರಶ್ನೆ ಕೇಳ್ತಾರೆ, ದೇವರಾಜೇಗೌಡರು ಪತ್ರ ಬರೆದ್ರು ವಿಜಯೇಂದ್ರ ಅವರಿಗೆ, ಆದರೂ ಕೂಡ ಅವರು ಗೊತ್ತಿದ್ದು ಪ್ರಜ್ವಲ್ ಪರವಾಗಿ ನಿಂತರು ಅಥವಾ ಸಪೋರ್ಟ್ ಮಾಡಿದ್ರು. ಸೊ ಹೌದಾ ಇದು? ನೀವು ಪತ್ರ ಬರೆದದ್ದನ್ನ ನೋಡಿಯೂ ಸುಮ್ಮನೆ ಕೂತ್ರ ಬಿಜೆಪಿಯವರು? ಸರ್, ಒಂದ್ ವಿಚಾರ, ಈ ಕಾಂಗ್ರೆಸ್ನವ್ರಿಗೆ ಮಾಡಕ್ ಕೆಲಸ ಇಲ್ಲ. ಅವ್ರಿಗೆ ಏನ್ ಬೇಕಾದ್ರೆ ಮಾತಾಡ್ತಾರಲ್ಲಿ. ನಾನು ಪತ್ರ ಬರೆದದ್ದು ಸತ್ಯ. ಈಗ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರವರಲ್ಲಿ ಆಗ್ತಾನೆ, ಅವ್ರು ರಾಜ್ಯಾಧ್ಯಕ್ಷರಾಗಿ ನೇಮಕ ಆಗಿತ್ತಲ್ಲಿ ನಾನು ಪತ್ರ ಬರೆದ ಸಂದರ್ಭದಲ್ಲಿ. ಅವರು ಪ್ರತಿ ವಿಲೇಜ್ಗಳಿಗೆ, ಪ್ರತಿ ಹೋಬಳಿಗಳಿಗೆ ಪ್ರವಾಸ ಕೈಗೊಂಡದಲ್ಲಿ ನಾನು ಪತ್ರ ಬರೆದದನ್ನ ನೋಡೋಷ್ಟು ತಾಳ್ಮೆ ಇರಲ್ಲ. ಆಮೇಲೆ ಎಲ್ಲಾ ನಾಯಕರುಗಳ ಕೈಲಿರೋ ಮೊಬೈಲು ಅವ್ರ ಕೈಲಿರಲ್ಲ, ಬೇರೆ PAಗಳು ಅವ್ರಿಗೆ ಕೈಲಿರ್ತದಲ್ಲಿ. ನನ್ನ ಪತ್ರ ಅವ್ರು ಓದಿದ್ದೇ ಆಗಿದೆ, ಖಂಡಿತ ನನ್ ಕರ್ತಾರ ಅವರಲ್ಲಿ. ನನಗೆ ಮೊನ್ನೆ ಫೋನ್ ಮಾಡಿ ಕೇಳಿದ್ರಲ್ಲಿ ನಂಗೆ ಅಲ್ಲಿ ಯಾವ ಪತ್ರ ಬರ್ದಿದ್ದಲ್ಲಿ ಅಂತ ನನಗೆ ಸ್ವಲ್ಪ ರಾಶಿಯಾಗ ಮಾತಾಡಿದ್ರು ನಂಗೆ ಅಲ್ಲಿ. ಇಲ್ಲ ಕಳಿಸಿದ್ದೆ ಅಂತ ಅಂದ್ರೆ ಸರಿ ಬಿಡು ನೋಡ್ತೀನಿ ಅಂತ. ಅವ್ರು ನೋಡಿದ್ರೆ ಅದು ಇಂಥ ಸೀರಿಯಸ್ ಅಲಿಗೇಷನ್ ಇದ್ದಾಗ ಯಾವುದೇ ಕಾರಣಕ್ಕೂ ಡ್ರಾಪ್ ಮಾಡ್ತಿರ್ತಿಲ್ಲ ಅವರಲ್ಲಿ. ಯಾಕಂದ್ರೆ ವಿಜಯೇಂದ್ರ ಅವ್ರ ಬಗ್ಗೆ ನನಗೆ ಬಹಳ ಗೌರವ ಇದೆ ನಂಗೆ ಅಲ್ಲಿ. ಖಂಡಿತ ಇದನ್ನ ಹೈಕಮಾಂಡ್ ಮುಟ್ಟಿರೋದು. ಯಾಕೆಂದ್ರೆ ನಾನು ಹೈಕಮಾಂಡ್ಗೆ ಬಹಳ ಹತ್ರದಲ್ಲಿದ್ದೀನಿ ನಾನಲ್ಲಿ. ಯಾಕಂದ್ರೆ ಈ ಕೋರ್ಟ್ ವಿಚಾರದ ಅದ್ರಲ್ಲೆಲ್ಲ ಲೀಗಲ್ ಆಗಿರೋದ್ರಿಂದ ನಾನಲ್ಲಿ ಬಹಳ ಹತ್ರದಲ್ಲಿದ್ದೀನಿ ನಾನು ಬಿಜೆಪಿ ಹೈಕಮಾಂಡ್ ಆಫೀಸ್ಗೆ ನಾನಲ್ಲಿ. ಹಾಗಾಗಿ ಇದು ಕಮ್ಯುನಿಕೇಶನ್ ಗ್ಯಾಪ್ ಆಗಿ ಇಷ್ಟೆಲ್ಲ ಅವಾಂತರಕ್ಕೆ ಕಾರಣ ಆಯಿತು.
ಇದು ವಾಸ್ತವಾಂಶ ಇದು. ನಮ್ಮ ಬಿಜೆಪಿ ಒಂದು ತತ್ವ ಸಿದ್ಧಾಂತ ಇದೆ ಸರ್. ಸ್ವಲ್ಪ ತಪ್ಪಾಯ್ತು ಅಂತ ಗೊತ್ತಾಯ್ತು ಅಂದ್ರೆ ಮುಲಾಜಿನ ಕಿತ್ಬಿಸಾಕ್ತಾರೆ. ಅವ್ನು ಮಂತ್ರಿ ಆಗಿರ್ಲಿ, MLA ಆಗಿರ್ಲಿ, ಇಲ್ಲ ಬೇರೆ ಸಾಮಾನ್ಯ ಕಾರ್ಯಕರ್ತರ ಮುಲಾಜೆ ಇಲ್ಲ ಅಲ್ಲಿ, ಕಿತ್ಬಿಸಾಕ್ತಾರೆ ಅವರು. ಅಂತದ್ರಲ್ಲಿ ಇವ್ರನ್ನ ಅಲೈಸ್ ಮಾಡ್ಕೊಳ್ಳಾರ, ಇವ್ರಿಗೆ ಟಿಕೆಟ್ ಕೊಡಾರ ಅವರು. ಇದು ವಾಸ್ತವಾಂಶ ಇದು. ಎಸ್ ಥ್ಯಾಂಕ್ ಯು ದೇವರಾಜೇಗೌಡ್ರೆ, ನ್ಯೂಸ್ ಫಸ್ಟ್ ಜೊತೆಗೆ ಇಷ್ಟು ಹೊತ್ತು ಮಾತನಾಡಿದ್ದಕ್ಕೆ. ದೇವರಾಜೇಗೌಡರು ಒಂದಿಷ್ಟು ಕ್ಲಾರಿಫಿಕೇಶನ್ ಅನ್ನು ಕೊಟ್ಟರು. ವಿಡಿಯೋ ಲೀಕ್ ಆಗಿರೋದು ಯಾರಿಂದ ಅಂತ ಅಂದರೆ ಅದು ಕಾರ್ತಿಕ್ಕಿಂದಲೇ ವಿಡಿಯೋ ಲೀಕ್ ಆಗಿರೋದು, ಬೇರೆ ಯಾರಿಂದಲೂ ಕೂಡ ಅಲ್ಲ. ಮತ್ತು ರಾಜಕೀಯವಾಗಿ ಇದನ್ನು ಬಳಸಿಕೊಳ್ಳುವಂಥ ಕೆಲಸಗಳಾಗಿದೆ ಅನ್ನೋದು ಅವರು ವ್ಯಕ್ತಪಡಿಸ್ತಾ ಇರುವಂಥ ಅನುಮಾನ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.